Thank you, friends, for your wonderful performance. The best way to influence people is to be an example. Our Honorable Chairman, Mr. Prakash Chandra Shetty, is truly an inspiration to us all. Sir, I request you to address the gathering. ಪ್ರಾಯಶಃ ಮಾತಾಡೋದೇ ಬೇಡ ಅಂತ ಮೈಕೆ ಆಫ್ ಮಾಡಿಬಿಟ್ಟಿದ್ದಾರೆ. ಆದರೂ ಮಾತಾಡಲೇಬೇಕು ಅನ್ನಿಸ್ತಾ ಇದೆ. 2 ನಿಮಿಷ ಮನರಂಜನೆಯ ನಾವೇನು ರೈಲ್ ಅಂತ ಹೇಳ್ತಾ ಇದ್ದೇವೆ, ಭಾಳ ಫಾಸ್ಟಾಗಿ ಹೋಗ್ತಾ ಇರುವಾಗ ಸಿಗ್ನಲ್ ಬಂದಾಗ ಅನ್ನಿಸ್ತಾ ಇದೆ ಅಲ್ಲ ಸ್ಟೇಜ್ನಲ್ಲಿ. ಆನರೇಬಲ್ ಚೀಫ್ ಗೆಸ್ಟ್, ಲಯನ್ ಡಿಸ್ಟ್ರಿಕ್ಟ್ ಗವರ್ನರ್ Swapna Suresh, esteemed trustee member, beloved principal, academic director, most respected parents, and our great teachers, and my most loving gems of GM. Good afternoon to all of you. 21ನೇ ವಾರ್ಷಿಕೋತ್ಸವದಲ್ಲಿ ಪುಟ್ಟ ಮಕ್ಕಳ ಹೆಜ್ಜೆಗಳನ್ನು ನೋಡುವಾಗ ಮನಸ್ಸಿಗೆ ಭಾಳಷ್ಟು ಖುಷಿ ಕೊಡ್ತದೆ. ಅವರ ನಲಿವು, ಅವರು ಹಾಕ್ತಾ ಇರುವ ತಪ್ಪು ಹೆಜ್ಜೆಯನ್ನು ನೋಡಿದರೂ ಸಹ ಅದರಲ್ಲಿ ನಮಗೆ ಖುಷಿ ಸಿಗ್ತದೆ. ಅಂಥ ಒಂದು ಸುಂದರ ಕ್ಷಣಗಳಲ್ಲಿ ನಾವಿಲ್ಲಿ ಇದ್ದೇವೆ. ಸ್ಪೆಷಲಿ ಪೇರೆಂಟ್ಸ್ ಆಫ್ ಪ್ರಿ ನರ್ಸರಿ ಟು ಕ್ಲಾಸ್ 2, ಖಂಡಿತವಾಗಿ ನೀವು ನಿಮ್ಮ ಮಕ್ಕಳನ್ನು ಶಾಲೆಗೆ ಸೇರಿಸುವ ಮೊದಲು ಭಾಳಷ್ಟು ಹೋಮ್ವರ್ಕನ್ನು ಮಾಡಿ ಯಾವ ಶಾಲೆ ಆಗ್ಬೋದು, ಯಾವ ಶಾಲೆ ನಮ್ಮ ಮಕ್ಕಳಿಗೆ ಶಿಕ್ಷಣದ ಜೊತೆಯಲ್ಲಿ ಬೇಕಾಗಿರುವ ಎಲ್ಲ ಶಿಕ್ಷಣಗಳನ್ನು, ಅಂದರೆ ನಾವಾಗಲೇ ಹೇಳ್ತಾ ಇದ್ದೇವೆ, ನಮ್ಮ ಮೋಟೋ ಎಜುಕೇಷನ್ ಫಾರ್ ಲೈಫ್, ಜೀವನಕ್ಕೆ ಬೇಕಾದಂಥ ಒಂದು ಶಿಕ್ಷಣ ಯಾವ ಶಿಕ್ಷಣ ಸಂಸ್ಥೆಯಲ್ಲಿ ಸಿಗ್ತದೆ ಅನ್ನೋದನ್ನು ಮನದಟ್ಟು ಮಾಡಿಕೊಂಡು ನಿಮ್ಮ ಪುಟ್ಟ ಮಕ್ಕಳ ಕೈಗಳನ್ನು ನಮ್ಮ ಹತ್ರ ಕೊಟ್ಟಿರ್ತ. ಇವಾಗ ನಾವು ಅಕಾಡೆಮಿಕ್ಸ್ ಅಂತ ಏನು ಹೇಳ್ತೇವೆ ಅದನ್ನು ನೀವು ದಿನ ನೋಡ್ತಾ ಇರ್ತೀರ. ಮಕ್ಕಳು ಸಂಜೆ ಮನೆಗೆ ಬಂದಾದ ಮೇಲೆ ಅವರ ಬುಕ್ಸ್ಗಳನ್ನು ನೋಡ್ತೀರಾ, ಅವರ ಕ್ಯಾಲೆಂಡರನ್ನು ನೋಡ್ತೀರಾ, ಅವರ ವೀಡಿಯೋಸ್ಗಳನ್ನು ನೋಡ್ತೀರಾ. ಐ ಆಮ್ ಪ್ರೆಟಿ ಶ್ಯೂರ್ ದ್ಯಾಟ್ ಯುವರ್ ಎಲ್ಲ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಬಗ್ಗೆ ನೀವು ನೋಡಿರ್ತಾ ಇರ್ತೀರ. ಆದರೆ ಇಂಥ ಒಂದು ವೆರೈಟಿ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್ ಅಂತ ನಿಮ್ಮನ್ನೆಲ್ಲ ಕರೆದು ನಾವು ಎಕ್ಸಿಬಿಟ್ ಮಾಡಲಿಕ್ಕಿರೋದು ಒಂದೇ ಕ್ಷಣ, ಅದು ನಮ್ಮ ಆ್ಯನ್ಯುವಲ್ ಡೇ. ಎಲ್ಲ ರಕ್ಷಕ ಬಂಧುಗಳೇ, ನಮ್ಮದು ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಬಂದಿರೋದು ಇತ್ತೀಚಿನ ವರ್ಷಗಳಲ್ಲಿ. ಆದರೆ ನಾವು ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡಿದ ದಿನದಿಂದ ಶಿಕ್ಷಣದ ಜೊತೆಯಲ್ಲಿ ಜೀವನಕ್ಕೆ ಬೇಕಾದ ಕೌಶಲ್ಯಗಳನ್ನು ನಾವು ನಮ್ಮ ಮಕ್ಕಳಿಗೆ ಕಲಿಸ್ತಾ ಇರ್ತೇವೆ. ಇದನ್ನು ನಾವು ನಿಮ್ಮ ಜೊತೆಯಲ್ಲಿ ಹಂಚಿಕೊಂಡು ಇದ್ದೇವೆ. ನಾನು ಯಾವುದ್ರ ಬಗ್ಗೆ ಮಾತಾಡ್ತೇನೆ ಅಂತ ಹೇಳಿದರೆ, ನಮ್ಮ ಮಕ್ಕಳಿಗೆ ನಾವು ಲೈಫ್ ಸ್ಕಿಲ್ಸ್ ಅಂತ ಏನು ಹೇಳ್ತೇವೆ, ಕೌಶಲ್ಯಗಳ ಬಗ್ಗೆ ನಾವು ಮಾತಾಡುವಾಗ ಪ್ರಾಯಶಃ ನಮ್ಮ ಸಂಸ್ಥೆಯಲ್ಲಿ, ನಾನು ಹೆಮ್ಮೆಯಲ್ಲಿ ಹೇಳ್ಕೊಳ್ತೇನೆ, ಹೊಗಳಿಕೆ ಏನಲ್ಲ, ನಮ್ಮ ಸಂಸ್ಥೆಯಲ್ಲಿ ನಮ್ಮ ಮಕ್ಕಳಿಗೆ ಕೌಶಲ್ಯದ ಬಗ್ಗೆ ಹೇಳಿಕೊಡೋದು ಅತ್ಯಂತ ಒಂದು ವ್ಯವಸ್ಥಿತವಾಗಿ ಇಡೀ ವರ್ಷ ಆ ಮಕ್ಕಳಿಗೆ ನಾವು ಹೇಳಿಕೊಡ್ತಾ ಇದ್ದೇವೆ. ಪ್ರಾಯಶಃ ಅದನ್ನೇ ಮನಗೊಟ್ಕೊಂಡು ನಮಗೆ ಈ ವರ್ಷದ ಆಲ್ ಇಂಡಿಯಾ ಲೆವೆಲ್ ಎಜುಕೇಷನ್ ಟುಡೇ ಅವರ ಬ್ಯಾನರ್ ನಡೆಯಲ್ಲಿ ನಮಗೆ ಈ ಸಾರಿ ಅವಾರ್ಡ್ ಬಂದಿದೆ. ನಾವು ಡಿಸೆಂಬರ್ 5 ಅದನ್ನು ನಾವು ಬ್ಯಾಂಗ್ಳೂರಿನಲ್ಲಿ ಕಲೆಕ್ಟ್ ಮಾಡಲಿಕ್ಕಿದ್ದೇವೆ. ರಕ್ಷಕರೇ, ನಿಮ್ಮ ಮಗು ಮ್ಯಾಥ್ಸ್ನಲ್ಲಿ ಕಮ್ಮಿ ಬರ್ಬೋದು, ಸೈನ್ಸ್ನಲ್ಲಿ 2 ಮಾರ್ಕ್ ಕಮ್ಮಿ ಬರ್ಬೋದು, ಆದರೆ ಅದೇ ಮಗು ಇವತ್ತು ಈ ವೇದಿಕೆಯ ಮೇಲೆ ಎಷ್ಟು ಪುಟ್ಟ ಹೆಜ್ಜೆಯನ್ನಿಟ್ಟು ಎಷ್ಟು ಸುಂದರವಾಗಿ ಆ ಮಗು ತನ್ನ ಡ್ಯಾನ್ಸನ್ನು ಪರ್ಫಾರ್ಮ್ ಮಾಡ್ತಾ ಇದೆ, ಎಷ್ಟು ಮುದ್ದಾಗಿದೆ. ಇದು ಜೀವನಕ್ಕೆ ಬೇಕಾದಂಥ ಶಿಕ್ಷಣ. ನಮ್ಮ ಶಾಲೆಯಲ್ಲಿ ಒಂದು ತರಗತಿಯಲ್ಲಿ 40 ಮಕ್ಕಳಿದ್ರೆ ನಮ್ಮ ಫಸ್ಟ್ ಎಫರ್ಟ್ ಏನಂತ ಹೇಳಿದರೆ 40 ಮಕ್ಕಳನ್ನು ನಮ್ಮ ವೇದಿಕೆಯಲ್ಲಿ ಕರ್ಕೊಂಡು ಬರುವಂಥ ಪ್ರಯತ್ನ ನಾವು ಫಸ್ಟಿಗೆ ಮಾಡಿರ್ತೇವೆ. ನೀವು ಎಣಿಸ್ಕೊಂಡಿರ್ಬೋದು, ಯಾಕೆ ಶಾಲೆಯವರು ನಮಗೆ ಪುನಃ ರಿಮೈಂಡ್ ಮಾಡ್ತಾರೆ, ಯಾಕೆ ಶಾಲೆಯವರು ಆ ಮಗುವನ್ನು ವೇದಿಕೆಯಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿದರೆ, ಅದು ಯಾಕೆ ಅಂತ ನಮಗೆ ತಿಳಿದಿದೆ. ಯಾವ ಮಗು ಸ್ವಲ್ಪ ತಡವರಿಸಿಕೊಳ್ತದೋ, ಯಾವ ಮಗು ಹಿಂದೆ ಉಳಿಯುತ್ತೋ
ಅಂಥ ಮಕ್ಕಳಿಗೆ ನಾವು ಅವರನ್ನು ಪುಷ್ ಮಾಡಿ ಇಲ್ಲಿ ಸ್ಟೇಜಿಗೆ ಕರ್ಕೊಂಡು ಬಂದು 1 ವರ್ಷ ಅವರು ತಡವರಿಸ್ಬೋದು, 2ನೇ ವರ್ಷ ಅದೇ ಮಗು ಖಂಡಿತವಾಗಿಯೂ ಒಂದು ಉತ್ತಮ ಪರ್ಫಾರ್ಮೆನ್ಸನ್ನು ಮಾಡ್ತದೆ ಅಂತಂದರೆ ನಾವು ನೋಡಿದ್ದೇವೆ. ಅಷ್ಟೇ ಅಲ್ಲ, ನಮ್ಮ ವಿದ್ಯಾಸಂಸ್ಥೆ ಇವಾಗಲೇ ಹೇಳಿದಾಗೆ 21 ಸಂವತ್ಸರಗಳನ್ನು ನಾವು ಕಳೆದಿದ್ದೇವೆ. ಬಹಳಷ್ಟು ನಮ್ಮಲ್ಲಿ ಕಲಿತು ಬೇರೆ ಬೇರೆ ಅವರ ಕಾರ್ಯ ಇದರಲ್ಲಿ ಅವರು ಕೆಲಸ ಮಾಡ್ತಾ ಇರುವವರು ಒಮ್ಮೆ ನಮ್ಮ ಶಾಲೆಗೆ ಬಂದಾಗ ನನಗಿನ್ನೂ ಸಹ ಅವರ ಸ್ಕೂಲ್ ಡೇಸ್ ನೆನಪಿರ್ತದೆ. ಅವ್ರು ಮಾಡಿರುವ ತಪ್ಪುಗಳು, ಅವರು ಇಟ್ಟಿರುವ ತಪ್ಪು ಹೆಜ್ಜೆಗಳು, ಅವ್ರು ತಗೊಂಡಿರುವ ಡಿಸಿಷನ್ಸ್ಗಳು ಎಲ್ಲದೂ ಸಹ ನನಗೆ ನೆನಪಿರ್ತದೆ. ಅದೇ ಮಗು ನನ್ನ ಹತ್ರ ಬಂದಾಗ ಫಸ್ಟ್ ಹೇಳೋದು, ಸರ್ ನಮಗೆ ಇಷ್ಟ ಇಲ್ಲದಿದ್ದರೂ ನೀವು ನಮ್ಮನ್ನು ಕರ್ಕೊಂಡು ಬಂದಿದ್ದೀರಾ, ಸ್ಟೇಜಲ್ಲಿ ನಮ್ಮನ್ನು ಆಡಿಸಿದ್ದೀರಾ, ಅದೇ ಗ್ರೌಂಡಲ್ಲಿ ನಮ್ಮನ್ನು ಸ್ಪೋರ್ಟ್ಸಲ್ಲಿ ನೀವು ಇನ್ವಾಲ್ವ್ ಮಾಡಿಸಿದ್ದೀರಾ. ಪ್ರಾಯಶಃ ಅದೇ ರೀಸನ್ನಿಂದ ನಾನು ಇಂತಿಂಥ ಕಂಪ್ನಿಯಲ್ಲಿ ನಾನು ಒಂದು ಜನರಲ್ ಮ್ಯಾನೇಜರ್ ಆಗಿದ್ದೇನೆ ಅಥವಾ ಇಂಥ ಪೊಸಿಷನ್ನಲ್ಲಿ ನಾನು ಇದ್ದೇನೆ ಅಂತ ಕೇಳುವಾಗ ನನಗೆ ಆಗುವ ಆನಂದ ಪ್ರಾಯಶಃ ನಾನು ಅದನ್ನು ನಿಮಗೆ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ನಾವೇನು ಶಿಕ್ಷಣವನ್ನು ನಾವು ಕೊಡ್ತೇವೆ, ನಮಗೇನು ಸರ್ಟಿಫಿಕೇಟ್ಸ್ಗಳು ಸಿಗ್ತವೆ, ಅದು ಖಂಡಿತವಾಗಿಯೂ ಮಕ್ಕಳಿಗೆ ಅವರಿಗೆ ಎಲ್ಲಿ ತನಕ ಜಾಬ್ ಸಿಗ್ತದೆ ಅಲ್ಲಿ ತನಕ ಅವ್ರಿಗೆ ಅದರ ಅಗತ್ಯ ಇದೆ ಖಂಡಿತವಾಗಿಯೂ. ಯಾಕಂತ ಹೇಳಿದ್ರೆ ಈಗ ನಾವು ಇರುವಂಥ ಸಿಸ್ಟಮ್ನಲ್ಲಿ ಅದರ ಅಗತ್ಯ ತುಂಬಾ ಇದೆ. ಅವರು ಈಗಂತೂ ಕೆಲವು ಕಂಪ್ನಿಗಳು ಕ್ಲಾಸ್ 10 ಮಾರ್ಕ್ಸ್ ಕಾರ್ಡ್ ಕೇಳ್ತಾರೆ. ನಿಮ್ಮ BE ಅಥವಾ ಏನೋ CA ಅಥವಾ ಬೇರೆ ಏನು LLB ಫೈನಲ್ ಇಯರ್ ಮಾರ್ಕ್ಸ್ ಕೇಳುವ ಕಾಲ ಹೋಯಿತು. ಈಗ ನೀವು ಅಲ್ಲಿ ಇಂಟರ್ವ್ಯೂಗೆ ಹೋಗಿ ಕೂತ್ಕೊಂಡ್ರೆ ಕ್ಲಾಸ್ 10 ಮಾರ್ಕ್ಸ್ ಕಾರ್ಡ್ ಫಸ್ಟ್ ಕೊಡು ಅಂತ ಹೇಳ್ತಾರೆ. ಯಾಕಂತ ಹೇಳಿದರೆ ದ ಪರ್ಸನ್ ಮಸ್ಟ್ ಬಿ ಕನ್ಸಿಸ್ಟೆಂಟ್ಲಿ, continuously he or she must perform. Then only they will give good marks, or then only sometimes they select them. ಅಂಥ ಒಂದು ಸಮಾಜದಲ್ಲಿ ನಾವು ಇದ್ದೇವೆ. ಆದರೆ ಒಮ್ಮೆ ಆ ಹುಡುಗ ಅಥವಾ ಹುಡುಗಿ ಕೆಲಸ ಸಿಕ್ತು ಅಂತ ಹೇಳಿದರೆ ಮತ್ತೆ ಈ ಸರ್ಟಿಫಿಕೇಟ್ಸ್ ಎಲ್ಲ ಬ್ಯಾಗ್ ಕೆಳಗಡೆ ಹೋಗುತ್ತೆ. ಆಮೇಲೆ ಆ ಸರ್ಟಿಫಿಕೇಟ್ಸ್ ನಿಮ್ಗೇನು ಹೆಲ್ಪ್ ಮಾಡೋಲ್ಲ. ಆಮೇಲೆ ನಿಮ್ಮ ಎಕ್ಸ್ಪೀರಿಯನ್ಸು, ಆಮೇಲೆ ನೀವು ಹೇಗೆ ಪ್ರೋಗ್ರೆಸ್ ಆಗ್ತೀರಾ ಅದು ಇವನ ಕಾನ್ಫಿಡೆನ್ಸ್ ಲೆವೆಲ್ ಮೇಲೆ ಇರ್ತದೆ. ಈ ಮಗು ಇವತ್ತು ಏನಿಲ್ಲಿ ಕಲಿತಾ ಇದೆ ಅದು ಹೇಗೆ ಮುಂದುವರಿಸ್ಕೊಂಡು ಅದನ್ನು ಅವರ ಎಲ್ಲ ಲೈಫ್ ಸ್ಕಿಲ್ಸ್ಗಳನ್ನು ಹೇಗೆ ತನ್ನ ಜೀವನದಲ್ಲಿ ಉಪಯೋಗಿಸಿಕೊಳ್ತದೆ. ನಾವು ರಕ್ಷಕರಾಗಿ ಆ ಮಗುವಿಗೆ ನಾವು ಎಷ್ಟೊಂದು ನಾವು ಅವರಿಗೆ ಪ್ರೋತ್ಸಾಹವನ್ನು ಕೊಡ್ತೇವೆ ಇದರಲ್ಲೆಲ್ಲ ಇನ್ವಾಲ್ವ್ ಆಗುವಂಥ, ಅದರ ಮೇಲೆ ಮಗುವಿನ ಭವಿಷ್ಯ ನಿರ್ಧಾರ ಆಗುತ್ತೆ ಅಂತ ಖಂಡಿತವಾಗಿಯೂ ನಿಮಗೆಲ್ಲ ಗೊತ್ತಿರ್ಬೋದು. ನಾನಂತೂ ಒತ್ತಿ ನಿಮಗೆ ಹೇಳ್ತಾ ಇದ್ದೇನೆ, ಪ್ರತಿಯೊಂದು ಮಕ್ಕಳನ್ನು ಶಾಲೆಯ ಎಲ್ಲ ಆ್ಯಕ್ಟಿವಿಟೀಸ್ನಲ್ಲೂ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಹೇಳಿ. ನೀನು ಕ್ಲಾಸ್ 9ನಲ್ಲಿದ್ಯಾ, ಈಗಂತೂ ಕ್ಲಾಸ್ 10 ಅಂತ ಹೇಳಿದರೆ ಅದೇನು IAS ಎಕ್ಸಾಮ್ ಅಲ್ಲ. ಕ್ಲಾಸ್ 10ನಲ್ಲಿದ್ದರೆ ಅವನೇನು ಎಲ್ಲವನ್ನು ಮರೆತು ಬಿಟ್ಟು ಬರೀ ಪುಸ್ತಕ ಓದಬೇಕು ಅಂತ ಹೇಳಿದ್ರೇ ಅವನು 98 ಬರ್ತಾನೆ, 99 ಬರ್ತಾನೆ ಅಂತೆಲ್ಲ. ಯಾವ ಮಗು ಇಂಥ ಆ್ಯಕ್ಟಿವಿಟೀಸ್ಗಳಲ್ಲೆಲ್ಲ ಇನ್ವಾಲ್ವ್ ಆಗ್ತದೆ, ಯಾವ ಮಗು ಗ್ರೌಂಡ್ನಲ್ಲಿ ಎಲ್ಲ ಸ್ಪೋರ್ಟ್ಸ್ ಇದರಲ್ಲಿ ಇನ್ವಾಲ್ವ್ ಆಗ್ತದೆ. ನಿಮಗೆಲ್ಲ ಗೊತ್ತು, ಸೌಂಡ್ ಬಾಡಿ ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂತ ಹೇಳ್ತಾರೆ. ನಮ್ಮ ಮನಸ್ಸು ಎಷ್ಟು ಸ್ಥಿಮಿತದಲ್ಲಿದೆ ಅದರ ಮೇಲೆ ನಾವು ಓದಿರೋದು, ನಮ್ಮ ಮಕ್ಕಳು ಕಲ್ತಿರೋದು ಅದು ಅವರಿಗೆ ಹೆಲ್ಪ್ ಆಗ್ತದೆ. ನನ್ನ ಏನು ಸಂದೇಶ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ. ನನ್ನ ಮಾತು ನಿಮ್ಮೆಲ್ಲ ಪೇರೆಂಟ್ಸಿಗೆ ಏನಂತ ಹೇಳಿದರೆ, ದಯವಿಟ್ಟು ನಿಮ್ಮ ಮಕ್ಕಳನ್ನು ಶಾಲೆಯ ಎಲ್ಲ ಆ್ಯಕ್ಟಿವಿಟೀಸ್ನಲ್ಲಿಯೂ ಸಹ ಪ್ರೋತ್ಸಾಹಿಸಿ ಅವರಿಗೆ ಒಂದು ಉತ್ತಮವಾದ ವೇದಿಕೆಯನ್ನು ನಾವೆಲ್ಲ ಕೊಡೋಣ. ಮುಂದಿನ ಭವಿಷ್ಯ ಅವರಿಗೆ ಉಜ್ವಲವಾಗಿರುತ್ತೆ ಅಂತ ಹೇಳ್ತಾ, ರಕ್ಷಕರೇ ಭಾಳಷ್ಟು ಮಂದಿ ನೀವು ಈ ಕಾರ್ಯಕ್ರಮದಲ್ಲಿದ್ದೀರಾ. ಈ ಬಾರಿಯ ಚೇಂಜನ್ನು ನೀವು ನೋಡಿರ್ಬೋದು. ಫಾರ್ ದ ಫಸ್ಟ್ ಟೈಮ್ ಇನ್ 21 years ನಾವು ನಮ್ಮ ಮಕ್ಕಳನ್ನು ವೆನ್ಯೂಗೆ ಕರ್ಕೊಂಡು ಬಂದಿದ್ದೇವೆ ಈ ವರ್ಷ. ಈಗ ಅವರು ಪ್ರೊಬ್ಯಾಬ್ಲಿ ಮಧ್ಯಾಹ್ನದ ಆ್ಯಕ್ಟಿವಿಟೀಸಿಗೆ, ಮೇಕಪ್ಪಿಗೆ ಅಥವಾ ಕಾಸ್ಟ್ಯೂಮಿಗೆ ಹೋಗಿದ್ದಾರೆ. ಅದರ್ವೈಸ್ ಫಸ್ಟ್ ಟೈಮ್ ದಿಸ್ ಸೈಡ್ ಆಫ್ ದ ಸ್ಟೇಜ್, ವೆನ್ಯೂ ಈಸ್ ಮೆಂಟ್ ಫಾರ್ ಅವರ್ ಚಿಲ್ಡ್ರನ್. ಅವರು ಇಲ್ಲಿ ಕೂತು ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದಾರೆ. ಇಷ್ಟು ವರ್ಷ ಅವರನ್ನು ಬ್ಯಾಕ್ ಸ್ಟೇಜಲ್ಲಿಟ್ಟು ಇಲ್ಲಿಂದ ಲೈವ್ ಆಗಿ ಅವರಿಗೆ ತೋರಿಸ್ತಾ ಇತ್ತು. somehow I felt my children also must be the part of this extravaganza. ಸೊ ಈ ಸಾರಿ ಅವರು ನಮ್ಮ ಜೊತೆಯಲ್ಲಿದ್ದಾರೆ.
ಅವ್ರು ಇದನ್ನು ನೋಡಿ ಆನಂದ ಪಡ್ತಾರೆ ಅಂತ ನೋಡಿದರೆ ನನಗೂ ಸಹ ಭಾಳಷ್ಟು ಖುಷಿ ಆಗುತ್ತೆ. ಇದ್ರೆ ಭಾಳಷ್ಟು ರಕ್ಷಕರ ಸಹ ಬೇಡಿಕೆ ಸಹ ಇತ್ತು, ಮಕ್ಕಳನ್ನು ಸಹ ಕರೆತನ್ನಿ ವೆನ್ಯೂಗಂತ. ಅದನ್ನು ನಾವು ಈ ಸಾರಿ ನಾವು ಪ್ರಯತ್ನವನ್ನು ಮಾಡಿದ್ದೇವೆ. ನಾವೆಲ್ಲ ಕಾರ್ಯಕ್ರಮವನ್ನು ಮಾಡಿದ್ರೂ ಸಹ ನಿಮ್ಮ ಪ್ರೋತ್ಸಾಹದ ಅಗತ್ಯ ಇರ್ತದೆ. ನೀವು ನಮಗೆ ಬೆನ್ನು ತಟ್ಟಿದರೆ ನಮ್ಮ ಟೀಚರ್ಸು ನೋಡಿರ್ಬೋದು, ಆ ಪುಟ್ಟ ಪುಟ್ಟ ಮಕ್ಕಳ ಜೊತೆಯಲ್ಲಿ ಬಂದು ಅವರೂ ಸಹ ನಲಿತಾರೆ, ಅವರೂ ಸಹ ಡಾನ್ಸ್ ಮಾಡ್ತಾರೆ. ಅಂದರೆ ಅವರ ಇನ್ವಾಲ್ವ್ಮೆಂಟು ಆ ಮಕ್ಕಳ ಜೊತೆಯಲ್ಲಿ ಎಷ್ಟಿದೆ ಅಂತ ನಿಮಗೆ ಅರ್ಥ ಆಗ್ತದೆ. ಪ್ರತಿಯೊಂದು ಕ್ಷಣ ನಿಮ್ಮ ಮಗು GM ಬಸ್ ಹತ್ತಿನ ಸಮಯದಿಂದ ಬಸ್ಸಿನಿಂದ ಇಳಿಯುವ ತನಕ ನಿಮ್ಮ ಮಕ್ಕಳ ಎಲ್ಲ ಆಗು ಹೋಗುಗಳನ್ನು ನಮ್ಮ ಎಂಟೈರ್ GM ಫ್ಯಾಮಿಲಿ ಮೆಂಬರ್ಸು, ಅದು ನಾನು ಬರೀ ಶಿಕ್ಷಕರಂತ ಹೇಳೋದಿಲ್ಲ, ಅಥವಾ ಯಾವ ಆಫೀಸ್ನವರಾಗಲಿ, ಬಸ್ಸಿನವರಾಗಲಿ, ಫುಡ್ಡಿನವರಾಗಲಿ, ಎಲ್ಲರೂ ಒಂದು ವ್ಯವಸ್ಥಿತ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದಾರೆ. ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ನಮ್ಮ ಕಾರ್ಯಕ್ರಮ 5 ಸೆಷನ್ಸ್ ಇದೆ. ಇವತ್ತು ಬೆಳಿಗ್ಗೆ, ಇವತ್ತು ಮಧ್ಯಾಹ್ನ, ನಾಳೆ ಮಧ್ಯಾಹ್ನ, ಸಂಡೇ ಬೆಳಿಗ್ಗೆ, ಸಂಡೇ ಮಧ್ಯಾಹ್ನ ಬೇರೆ ಬೇರೆ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಇದೆ. ನೂರಾರು ಜನ ಬಂದು ಕೂತು ನಮ್ಮ ಮಕ್ಕಳನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ, ಇನ್ನೊಮ್ಮೆ ಎಲ್ರಿಗೂ ಭಗವಂತನು ಚೆನ್ನಾಗಿ ಆರೋಗ್ಯ ಭಾಗ್ಯವನ್ನು ಕೊಡಲಿ. ನಮ್ಮ ಶಾಲೆಯನ್ನು ನೀವು ಇನ್ನೂ ಪ್ರೋತ್ಸಾಹಿಸಿ, ಖಂಡಿತವಾಗಿಯೂ ನಾವೆಲ್ಲ ಸೇರಿ ನಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಿಕ್ಷಣವನ್ನು ಕೊಡುವ ಅಂತ ಹೇಳ್ತಾ, ಇವತ್ತು ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದ ಮತ್ತು ಇದನ್ನೆಲ್ಲ ನಡೆಸಿಕೊಡ್ತಾ ಇರುವಂಥ ನಮ್ಮೆಲ್ಲ ಶಿಕ್ಷಕರಿಗೂ ಮತ್ತು ಎಲ್ಲ GM ಫ್ಯಾಮಿಲಿಯ ಸದಸ್ಯರಿಗೂ ಒಂದೇ ಮಾತಿನಲ್ಲಿ ನಾನು ನನ್ನ ವಂದನೆಗಳನ್ನು ಹೇಳ್ತಾ, ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.